ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಸರ್ಕ್ರೀಕ್ ಹತ್ತಿರದಲ್ಲಿ ಭಾರತ ತ್ರಿಶೂಲ್ ಯುದ್ಧಾಭ್ಯಾಸ ಮಾಡ್ತಿರುವ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನವೂ ಕೂಡ ಭಾರತವನ್ನು ಪ್ರವೋಕ್ ಮಾಡೋದಕ್ಕೋಸ್ಕರವಾಗಿ ಇದೇ ಪ್ರದೇಶದಲ್ಲೇ ನೋಟಮನ್ನು ಇಶ್ಯೂ ಮಾಡಿದೆ ಅಂತ ನಿಮಗೆ ಹೇಳಿದ್ದೆ. ಆದರೆ ಮಿತ್ರರೇ, ಈಗ ಇದೇ ನೋಟಮ್ ಈಗ ಭಾರೀ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಕಾರಣ ಏನು ಕೇಳಿದ್ರೆ, ಭಾರತದ ನೋಟಮ್ಗೂ ಪಾಕಿಸ್ತಾನದ ನೋಟಮ್ಗೂ ಓವರ್ಲ್ಯಾಪ್ ಆಗಿಬಿಟ್ಟಿದೆ. ಭಾರತ ಯಾವ ಪ್ರದೇಶದಲ್ಲಿ ನೋಟಮನ್ನು ಇಶ್ಯೂ ಮಾಡಿತ್ತೋ ಅದನ್ನೇ ಓವರ್ಲ್ಯಾಪ್ ಮಾಡಿ ಪಾಕಿಸ್ತಾನ ತಾನೂ ಒಂದು ನೋಟಮನ್ನು ಇಶ್ಯೂ ಮಾಡಿದೆ. ಮಿತ್ರರೇ, ಇದು 100% ಭಾರತವನ್ನು ಕೆಣಕುವಂತಹ ಯತ್ನ. ಇಲ್ಲೇನಾದರೂ ಒಂದು ಸಣ್ಣ ಅಚಾತುರ್ಯ ನಡೆದರೂ ಕೂಡ ಎರಡೂ ದೇಶಗಳ ನಡುವೆ ಯುದ್ಧ ಆರಂಭ ಆಗೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಇದು ಪಾಕಿಸ್ತಾನಕ್ಕೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಆದರೂ ಸಹ ಅವರು ನೋಟಮನ್ನು ಇಶ್ಯೂ ಮಾಡಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಯಾಕೋಸ್ಕರವಾಗಿ ಭಾರತವನ್ನ ಕೆಣಕ್ತಾ ಇದೆ? ಈ ನೋಟಮ್ ಕ್ಲಾಶ್ನಿಂದಾಗಿ ಏನೇನು ಅನಾಹುತ ಸಂಭವಿಸಬಹುದು? ಇದರ ಬಗ್ಗೆ ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ. ಇದರ ಜೊತೆಗೆ ಮಿತ್ರರೇ, ಭಾರತದ ಆರ್ಮಿ ಚೀಫ್ ಟ್ರಂಪ್ ಬಗ್ಗೆ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಸೇನೆ ವಿದೇಶಿ ನಾಯಕರ ಬಗ್ಗೆ ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದ ಆರ್ಮಿಯ ಮುಖ್ಯಸ್ಥರು ಟ್ರಂಪ್ ನಡವಳಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಮೆರಿಕ ಮತ್ತು ಭಾರತದ ಸಂಬಂಧ ಎಷ್ಟು ಶೇಕ್ ಆಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನವಾಗಿದೆ. ಇದರ ಬಗ್ಗೆಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವೇನೀಗ ಮ್ಯಾಪನ್ನು ನೋಡ್ತಾ ಇದ್ರಲ್ಲ, ಇಲ್ಲಿ ಭಾರತ ಈ ಗುರುತು ಮಾಡಿರುವಂತಹ ಜಾಗದಲ್ಲಿ ನೋಟಮ್ ನೋಟಿಸ್ ಟು ಏರ್ಮೆನ್ ಅನ್ನ ಘೋಷಣೆ ಮಾಡಿತ್ತು. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಈ ನೋಟಮ್ ಜಾರಿಯಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ನಾಗರಿಕ ವಿಮಾನಗಳು ಈ ಪ್ರದೇಶದಲ್ಲಿ ಹಾರಾಟ ನಡೆಸುವಂತಿಲ್ಲ. ಜೊತೆಗೆ ಸಮುದ್ರ ಮಾರ್ಗವನ್ನು ಕೂಡ ರೆಸ್ಟ್ರಿಕ್ಟ್ ಮಾಡಲಾಗಿತ್ತು. ಯಾಕೆ ಕೇಳಿದ್ರೆ, ಭಾರತ ಇಲ್ಲಿ ತ್ರಿಶೂಲ್ ಯುದ್ಧಾಭ್ಯಾಸವನ್ನು ಕೈಗೆತ್ತಿಕೊಂಡಿದೆ. ಇದು ಭಾರತದ ಅತ್ಯಂತ ದೊಡ್ಡದಾದಂತಹ ಯುದ್ಧಾಭ್ಯಾಸ. ಇದರಲ್ಲಿ ಭಾರತದ ನೇವಿ ಭಾಗಿಯಾಗ್ತಾ ಇದೆ, ಭಾರತದ ವಾಯುಸೇನೆ ಭಾಗಿಯಾಗ್ತಾ ಇದೆ, ಭಾರತದ ಭೂಸೇನೆಯೂ ಕೂಡ ಭಾಗಿಯಾಗ್ತಾ ಇದೆ. ಇದೇ ಕಾರಣದಿಂದ ಗುಜರಾತ್ನಿಂದ ಹಿಡಿದು ಅರಬ್ಬಿ ಸಮುದ್ರದ ಬಹುಪಾಲು ಜಾಗದಲ್ಲಿ ನೋಟಮ್ ಅನ್ನ ಇಶ್ಯೂ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನಕ್ಕೆ ಇದು ಗೊತ್ತಾಗ್ತಿದ್ದ ಹಾಗೆ ಅವರು ಕೂಡ ಈಗೊಂದು ನೋಟಮ್ ಅನ್ನ ಇಶ್ಯೂ ಮಾಡಿದ್ದಾರೆ. ಪಾಕಿಸ್ತಾನದ ನೋಟಮ್ ಅಕ್ಟೋಬರ್ 2ರಿಂದ ಅಕ್ಟೋಬರ್ 5ರವರೆಗೆ. ಮಿತ್ರರೇ, ಪಾಕಿಸ್ತಾನ ತನ್ನ ಪಾಡಿಗೆ ತಾನು ನೋಟಮ್ ಅನ್ನ ಇಶ್ಯೂ ಮಾಡಿಕೊಂಡು ಯುದ್ಧಾಭ್ಯಾಸ ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಭಾರತ ಯಾವ ಪ್ರದೇಶವನ್ನ ಗುರುತು ಮಾಡಿತ್ತೋ ಅದೇ ಪ್ರದೇಶವನ್ನ ಓವರ್ಲ್ಯಾಪ್ ಮಾಡಿ ಪಾಕಿಸ್ತಾನವೂ ಕೂಡ ಈಗ ನೋಟಮ್ ಅನ್ನ ಇಶ್ಯೂ ಮಾಡಿದೆ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ನಿಮಗೆ ಅನೇಕ ಪ್ರಶ್ನೆಗಳು ಬರ್ತಾ ಇರಬಹುದು. ಮೊದಲನೇದಾಗಿ, ಭಾರತ ಈಗ ತನ್ನ ಜಾಗದಲ್ಲಿ ನೋಟಮ್ ಅನ್ನ ಇಶ್ಯೂ ಮಾಡಿರುತ್ತೆ. ಅದನ್ನ ಪಾಕಿಸ್ತಾನ ಹೇಗೆ ಓವರ್ಲ್ಯಾಪ್ ಮಾಡೋದಕ್ಕೆ ಸಾಧ್ಯ? ಅವರಿಗೇನು ಅಧಿಕಾರ ಇದೆ ಅಂತ. ಎರಡನೇದಾಗಿ, ಭಾರತ ಮೊದಲೇ ನೋಟಮ್ ಅನ್ನ ಇಶ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಮಧ್ಯದಲ್ಲಿ ನೋಟಮ್ ಇಶ್ಯೂ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹೀಗೆಲ್ಲ ನಿಮಗೆ ಪ್ರಶ್ನೆ ಬರ್ತಾ ಇರಬಹುದು. ಈ ಬಗ್ಗೆ ಚಿಕ್ಕದಾಗಿ ನಿಮಗೆ ವಿವರಣೆ ಕೊಡ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಈಗ ಭಾರತದ ವಾಯುಗಡಿ ಯಾವುದು ಕೇಳಿದ್ರೆ, ನಮ್ಮ ಭೂಪ್ರದೇಶ ಇರುತ್ತಲ್ಲ ಅದರ ಮೇಲಿನ ಅಷ್ಟೂ ಪ್ರದೇಶವೂ ಕೂಡ ಭಾರತದ ವಾಯು ಪ್ರದೇಶ. ಅದನ್ನು ಯಾರೂ ಕೂಡ ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನುಮತಿ ಇಲ್ಲದೆ ವಿದೇಶದ ಯಾವುದೋ ಫ್ಲೈಟ್ ಬರೋದಾಗಿರಬಹುದು, ಯಾರಾದರೂ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಬರೋದಾಗಿರಬಹುದು, ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಇರುತ್ತೆ ಸಮುದ್ರದಲ್ಲಿ, ಅದರಲ್ಲೂ ಕೂಡ ನಮ್ಮ ವಾಯು ಪ್ರದೇಶ ಇರುತ್ತೆ. ಅದನ್ನು ಕೂಡ ಯಾರೂ ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಮುದ್ರದ ಗಡಿಯ ವಿಚಾರದಲ್ಲೂ ಕೂಡ ಅಂತಾರಾಷ್ಟ್ರೀಯ ನಿಯಮ ಇದೆ. ಅದೇನು ಕೇಳಿದ್ರೆ, ನಮಗೆ ಕರಾವಳಿ ತೀರ ಬಹಳ ದೊಡ್ಡದಾಗಿರಬಹುದು. ಅರಬ್ಬಿ ಸಮುದ್ರ ಇದೆ, ಹಿಂದೂ ಮಹಾಸಾಗರ ಇದೆ, ಇನ್ನೊಂದು ಕಡೆ ಬಂಗಾಳ ಕೊಲ್ಲಿ ಇದೆ. ಇದೆಲ್ಲವೂ ಕೂಡ ನಮ್ಮ ಪಕ್ಕದಲ್ಲೇ ಇರುವಂತಹ ಸಮುದ್ರಗಳು. ಹಾಗಂತ ನಾವು ಅದರ ಮೇಲೆ ಕಂಪ್ಲೀಟ್ ಆಗಿ ಹಕ್ಕು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಗುರುತು ಮಾಡಲಾಗಿರುತ್ತೆ. ನಮ್ಮ ಭೂಮಿಯಿಂದ ಇಂತಿಷ್ಟು ಪ್ರದೇಶದವರೆಗೆ ಮಾತ್ರ ಆ ಸಮುದ್ರದ ಮೇಲೆ ನಮಗೆ ಹಕ್ಕಿರುತ್ತೆ. ಈಗ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ರಲ್ಲ, ಇದಿಷ್ಟು ಕೂಡ ನಮ್ಮ ಸ್ಪೆಷಲ್ ಎಕನಾಮಿಕ್ ಝೋನ್. ಅದರ ಆಚೆಗಿನ ಸಮುದ್ರ ಏನಿದೆ ಅದು ಇಂಟರ್ನ್ಯಾಷನಲ್ ಸಿ. ಆ ಸಮುದ್ರಕ್ಕೆ ಅಮೆರಿಕಾವೂ ಬರಬಹುದು, ಚೈನಾ ಬರಬಹುದು, ಪಾಕಿಸ್ತಾನವೂ ಕೂಡ ಬೇಕಾದ್ರೆ ಬರಬಹುದು. ಹಾಗೆ ಅಮೆರಿಕ ಸುತ್ತಲೂ ಸಮುದ್ರ ಇದೆಯಲ್ಲ, ಅಲ್ಲಿಗೆ ಬೇಕಾದ್ರೆ ಭಾರತ ಕೂಡ ಹೋಗಬಹುದು. ಆದರೆ ಯಾವುದೇ ದೇಶದ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನು ಪ್ರವೇಶ ಮಾಡುವಂತಿಲ್ಲ ಅಷ್ಟೇ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆಯೂ ಕೂಡ ಅಷ್ಟೇ, ಇಬ್ಬರದ್ದು ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆ. ಪಾಕಿಸ್ತಾನಕ್ಕೂ ಕೂಡ 1000 ಕಿಲೋಮೀಟರ್ಗೂ ಉದ್ದದಾದಂತಹ ಕರಾವಳಿ ತೀರ ಇದೆ, ಅವರಿಗೂ ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆ. ಅದರ ಆಚೆಗಿನ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಪಾಕಿಸ್ತಾನವೂ ಕೂಡ ನೋಟಮ್ ಅನ್ನ ಇಶ್ಯೂ ಮಾಡಬಹುದು, ಭಾರತ ಕೂಡ ಇಶ್ಯೂ ಮಾಡಬಹುದು. ಇದನ್ನೇ ಬಳಸಿಕೊಂಡು ಪಾಕಿಸ್ತಾನ ಈಗ ನೋಟಮ್ ಅನ್ನ ಇಶ್ಯೂ ಮಾಡಿದೆ. ಇಲ್ಲಿ ವಿಷಯ ಏನು ಕೇಳಿದ್ರೆ, ಈ ಸರ್ಕ್ರೀಕ್ ವಿವಾದ ನಿಮಗೆಲ್ಲ ಗೊತ್ತಲ್ಲ. ಈ ಸರ್ಕ್ರೀಕ್ ಕಾರಣದಿಂದಾಗಿಯೇ ನಮ್ಮ ಸ್ಪೆಷಲ್ ಎಕನಾಮಿಕ್ ಝೋನ್ ಗಡಿಯಲ್ಲೂ ಕೂಡ ಒಂದಷ್ಟು ವಿವಾದಗಳಿದೆ. ಪಾಕಿಸ್ತಾನ ಈ ಗಡಿಯಲ್ಲೂ ಕೂಡ ತಕರಾರನ್ನು ತೆಗಿತಲೇ ಇದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಭಾರತದ ಸ್ಪೆಷಲ್ ಎಕನಾಮಿಕ್ ಝೋನ್ ಏನಿದೆ ಅದರಲ್ಲಿರುವಂತಹ ಒಂದಷ್ಟು ಪ್ರದೇಶವನ್ನ ಸೇರಿಸಿಕೊಂಡು ಅವರು ನೋಟಮ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈಗ ಇನ್ನೊಂದು ಪ್ರಶ್ನೆ, ಭಾರತ ಮೊದಲಿಗೆ ನೋಟಮ್ ಅನ್ನ ಇಶ್ಯೂ ಮಾಡಿದ್ದಲ್ವಾ, ಅದಾದ ಮೇಲೆ ಪಾಕಿಸ್ತಾನ ಹೇಗೆ ಓವರ್ಲ್ಯಾಪ್ ಮಾಡಿ ನೋಟಮ್ ಅನ್ನ ಇಶ್ಯೂ ಮಾಡೋದಕ್ಕೆ ಸಾಧ್ಯ? ಹೀಗೊಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಇದೆಲ್ಲವೂ ಕೂಡ ಕಾನೂನನ್ನು ಪಾಲಿಸುವವರಿಗೆ ಮಾತ್ರ ಅರ್ಥ ಆಗುವಂತಹ ವಿಚಾರ. ಪಾಕಿಸ್ತಾನಕ್ಕೆ ಯಾವುದೇ ಕಾನೂನಿಲ್ಲ, ಯಾವುದೇ ನಿಯಮಗಳು ಅನ್ವಯಿಸೋದಿಲ್ಲ. ಹೀಗಾಗಿ ಇಲ್ಲಿ ಯಾವುದೇ ನೈತಿಕತೆ ಪ್ರಶ್ನೆ ಬರೋದಿಲ್ಲ. ಆದರೆ ಭಾರತ ಬಹಳ ಮುಂಚಿತವಾಗಿ ಈ ಪ್ರದೇಶದಲ್ಲಿ ನೋಟಮ್ ಅನ್ನು ಇಶ್ಯೂ ಮಾಡಿದೆ. ನಮ್ಮ ಯುದ್ಧಾಭ್ಯಾಸ ಈಗಾಗಲೇ ಆರಂಭಗೊಂಡಿದೆ ಕೂಡ.
ಈಗ ಈ ನೋಟಮ್ ಕ್ಲಾಶ್ ಆಗುತ್ತಲ್ಲ, ಇದರಿಂದ ಏನು ಅನಾಹುತ ಸಂಭವಿಸಬಹುದು, ಯಾಕಿದು ದೊಡ್ಡ ವಿಚಾರ ಕೇಳಿದ್ರೆ, ಈಗ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಯುದ್ಧಾಭ್ಯಾಸ ಮಾಡ್ತಾ ಇದೆ. ನಮ್ಮ ನೇವಿಯು ಕೂಡ ಅದರಲ್ಲಿ ಭಾಗಿಯಾಗಿದೆ, ಭೂಸೇನೆ ಇದೆ, ವಾಯುಸೇನೆ ಇದೆ. ಹೀಗಾಗಿ ನಮ್ಮ ಫೈಟರ್ ಜೆಟ್ಗಳು ಅಲ್ಲಿರಬಹುದು, ನಮ್ಮ ನೇವಲ್ ಶಿಪ್ಗಳು ಕೂಡ ಅಲ್ಲಿರಬಹುದು. ಅವರು ಅನೇಕ ಮಿಸೈಲ್ಗಳ ಟೆಸ್ಟ್ಗಳನ್ನು ಅಲ್ಲಿ ನಡೆಸಬಹುದು. ಒಂದು ದೊಡ್ಡ ಯುದ್ಧಾಭ್ಯಾಸ ಆಗ್ತಾ ಇದೆ ಅಂತಂದರೆ ಯುದ್ಧ ಹೇಗಾಗ್ತಿರುತ್ತೋ ಅದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ದೇಶದ ಸೇನೆಯೂ ಕೂಡ ಯುದ್ಧಾಭ್ಯಾಸಕ್ಕೆ ಇಳಿದಿದ್ದೆ ಆದರೆ ಏನು ಅಚಾತುರ್ಯ ಬೇಕಾದರೂ ಸಂಭವಿಸಬಹುದು. ಭಾರತ ಒಂದು ಮಿಸೈಲ್ ಟೆಸ್ಟ್ ಮಾಡ್ತಿದ್ದ ಹಾಗೆ ಅದು ಪಾಕಿಸ್ತಾನದ ಸೇನೆಗೆ ಹಿಟ್ಟಾಗಬಹುದು. ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನೆ ಪರೀಕ್ಷಾರ್ಥವಾಗಿ ಪ್ರಯೋಗ ನಡೆಸುತ್ತಲ್ಲ, ಅದು ಭಾರತೀಯ ಸೇನೆಗೂ ಕೂಡ ಹಿಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಇಂತಹ ಕ್ಲಾಶ್ ಆಯಿತು ಅಂತಂದರೆ ಅದು ಯುದ್ಧಕ್ಕೂ ಕೂಡ ಕಾರಣ ಆಗಬಹುದು. ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆನ್ಷನ್ ಯಾವ ಮಟ್ಟಿಗಿದೆ ಅಂತ ನಿಮಗೆಲ್ಲ ಗೊತ್ತು. ಸಣ್ಣದೊಂದು ಕಿಡಿ ಸಾಕು, ಯಾವ ಮಟ್ಟಿನ ಯುದ್ಧ ಬೇಕಾದರೂ ಆಗಬಹುದು. ಆ ಪರಿಸ್ಥಿತಿಯಲ್ಲಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ನೋಟಮ್ ಕ್ಲಾಶ್ ಇದೆಯಲ್ಲ, ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆದರೂ ಆಗಬಹುದು. ಪಾಕಿಸ್ತಾನದ ನೋಟಮ್ ಇವತ್ತು, ನಾಳೆ ಮತ್ತು ನಾಡಿದ್ದು ಅಂದರೆ ನವೆಂಬರ್ 5ನೇ ತಾರೀಕುವರೆಗೂ ಕೂಡ ಇದೆ. ಈ ಸಮಯದಲ್ಲಿ ಏನು ಅಚಾತುರ್ಯಗಳು ಬೇಕಾದರೂ ಸಂಭವಿಸಬಹುದು. ಹಾಗಾದ್ರೆ ಪಾಕಿಸ್ತಾನಕ್ಕೆ ಇದೆಲ್ಲ ಗೊತ್ತಿಲ್ವಾ? ಯುದ್ಧ ಆದರೆ ಪಾಕಿಸ್ತಾನ ರೆಡಿ ಇದೆಯಾ? ಮೊನ್ನೆ ತಾನೇ ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲಿ ಮಂಡಿಯೂರಿ ಕುಳಿತು ಭಾರತದ ಮುಂದೆ ಯುದ್ಧ ವಿರಾಮದ ಬೇಡಿಕೆ ಸಲ್ಲಿಸಿದ್ರಲ್ಲ, ಈಗ ಮತ್ತೆ ಯುದ್ಧಕ್ಕೆ ರೆಡಿ ಆಗ್ಬಿಟ್ಟಿದ್ದಾರಾ ಕೇಳಿದ್ರೆ, ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿಯೇ ಬೇರೆ. ಅವರಿಗೊಂದು ಯುದ್ಧ ಬೇಕಾಗಿದೆ. ಯಾಕೆ ಕೇಳಿದ್ರೆ ಪಾಕಿಸ್ತಾನ ಆಂತರಿಕವಾಗಿ ಒಡೆದು ಚೂರಾಗ್ಬಿಟ್ಟಿದೆ. ಅಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಪಾಕಿಸ್ತಾನದ ಆರ್ಮಿ ಮತ್ತು ಪಾಕಿಸ್ತಾನದ ಸರ್ಕಾರ ಅಮೆರಿಕಾದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡ್ಕೊಂಡಿದೆಯಲ್ಲ, ಇದ್ರ ಬಗ್ಗೆಯೇ ಪಾಕಿಸ್ತಾನದಲ್ಲಿ ಗೊಂದಲ ಇದೆ. ಕೆಲವರು ಇದನ್ನ ವಿಪರೀತವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಹಾಗೆ ವಿರೋಧ ಮಾಡಿದಂತಹ ತೆಹರೀಕ್ ಲೆಬೈಕ್ ಸಂಘಟನೆಯನ್ನ ಪಾಕಿಸ್ತಾನದ ಸರ್ಕಾರ ಬ್ಯಾನ್ ಮಾಡಿದೆ. ಅದು ಕಟ್ಟರ್ ಇಸ್ಲಾಮಿಕ್ ಸಂಘಟನೆ. ಇದು ಕೂಡ ಪಾಕಿಸ್ತಾನದ ಒಳಗೆ ಆಂತರಿಕವಾಗಿ ಬಹಳಷ್ಟು ಸುಡ್ತಾ ಇದೆ. ಇದರ ಜೊತೆಗೆ ಆಫ್ಘನ್ ಯುದ್ಧದ ಹಿನ್ನಡೆ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ತೆಹರೀಕ್ ತಾಲಿಬಾನ್ ಪಾಕಿಸ್ತಾನ ಇರಬಹುದು, ಬಲೂಚಿಸ್ತಾನದ ಹೋರಾಟ ಇರಬಹುದು, ಇದೆಲ್ಲವೂ ಸಹ ಪಾಕಿಸ್ತಾನವನ್ನು ಆಂತರಿಕವಾಗಿ ನುಚ್ಚು ನೂರು ಮಾಡಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಬಾಹ್ಯ ಥ್ರೆಟ್ ಇದೆಯಲ್ಲ, ಇದು ಪಾಕಿಸ್ತಾನವನ್ನು ಒಂದುಗೂಡಿಸುತ್ತೆ ಎನ್ನುವಂಥದ್ದು ಪಾಕಿಸ್ತಾನದ ಸೇನೆಯ ನಂಬಿಕೆ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಆಗಿರಬಹುದು ಅಥವಾ ಒಂದು ಸ್ಮಾಲ್ ಸ್ಕೇಲ್ ಯುದ್ಧ ಆಗಿರಬಹುದು, ಇದು ದೇಶದ ಒಳಗೆ ಒಗ್ಗಟ್ಟನ್ನು ತರುತ್ತೆ ಅಂತ ಪಾಕಿಸ್ತಾನದ ಸೇನೆ ನಂಬಿಕೊಂಡಿದೆ. ಹೀಗಾಗಿ ಯುದ್ಧ ಆದರೆ ಆಗಲಿ ಬಿಡಿ ಎನ್ನುವಂತಹ ಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆ ಇರಬಹುದೇನೋ. ಇದರ ಜೊತೆಗೆ ಟ್ರಂಪ್ ಅವರ ಬೆಂಬಲವೂ ಕೂಡ ಈಗ ಪಾಕಿಸ್ತಾನಕ್ಕಿದೆ. ಈ ಹಿಂದೆ ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಪಾಕಿಸ್ತಾನದ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಆಪರೇಷನ್ ಸಿಂಧೂರ ಆದ ಬಳಿಕ ಟ್ರಂಪ್ ಮತ್ತು ಪಾಕಿಸ್ತಾನದ ಸಂಬಂಧ ಬಹಳಷ್ಟು ಚೆನ್ನಾಗಾಗಿದೆ. ಟ್ರಂಪ್ಗಂತೂ ಈ ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಫೇವರೇಟ್ ಆಗಿಬಿಟ್ಟಿದ್ದಾರೆ. ಓಪನ್ ಆಗಿ ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಈ ಕಾರಣದಿಂದ ಪಾಕಿಸ್ತಾನದ ನಂಬಿಕೆ ಏನು ಗೊತ್ತಾ? ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಟ್ರಂಪ್ ಪಾಕಿಸ್ತಾನದ ಸಹಾಯಕ್ಕೆ ಬರಬಹುದು, ತನ್ನ ನೇವಿಯನ್ನ ಕಳುಹಿಸಬಹುದು. ಈ ನಂಬಿಕೆಯೂ ಕೂಡ ಪಾಕಿಸ್ತಾನದ ಸೇನೆಗಿದೆ. ಇಲ್ಲಿ ಪಾಕಿಸ್ತಾನದ ಲೆಕ್ಕಾಚಾರ ಇದಿಷ್ಟಕ್ಕೆ ನಿಂತಿಲ್ಲ. ಅವರ ಇನ್ನೂ ಒಂದು ಲೆಕ್ಕಾಚಾರ ಏನು ಕೇಳಿದ್ರೆ, ಒಂದು ವೇಳೆ ಅಮೆರಿಕ ಏನಾದರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿಂತುಕೊಂಡಿದ್ದೆ ಆದರೆ ಇದು ಭಾರತ ಮತ್ತು ಅಮೆರಿಕದ ಸಂಬಂಧವನ್ನು ಇನ್ನಷ್ಟು ಹದಗೆಡಿಸಿಬಿಡುತ್ತೆ. ಸದ್ಯ ಅಮೆರಿಕ ಮತ್ತು ಭಾರತದ ನಡುವಿನ ಟೆನ್ಷನ್ ಇದೆಯಲ್ಲ, ಇದು ಕೇವಲ ಟ್ರಂಪ್ ಕಾರಣಕ್ಕಾಗಿ ಮಾತ್ರ ಇದೆ. ಇದು ಟ್ರಂಪ್ ಸರ್ಕಾರದ ಅವಧಿಗೆ ಮಾತ್ರ ಸೀಮಿತ ಆಗಿರಬಹುದು ಅಥವಾ ಅದಕ್ಕೆ ಮುಂಚೆ ಬೇಕಾದರೂ ಸರಿಯಾಗಬಹುದು. ಆದರೆ ಒಂದು ವೇಳೆ ಭಾರತ ಪಾಕಿಸ್ತಾನ ಯುದ್ಧ ಆಗಿಬಿಟ್ಟು ಆ ಯುದ್ಧಕ್ಕೆ ಅಮೆರಿಕ ನೇರವಾಗಿ ಸಪೋರ್ಟ್ ಮಾಡಿದ್ದೆ ಆದರೆ ಅಮೆರಿಕ ಮತ್ತು ಭಾರತದ ಸಂಬಂಧ ಇದೆಯಲ್ಲ, 1-2 ದಶಕಗಳ ಕಾಲ ಹಿನ್ನಡೆಯನ್ನು ಅನುಭವಿಸಬಹುದು. ಇದು ಪಾಕಿಸ್ತಾನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣದಿಂದ ಪಾಕಿಸ್ತಾನ ಯುದ್ಧ ಆದ್ರಾಗಲಿ ಇದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಇನ್ನು ಟ್ರಂಪ್ ಬಗ್ಗೆ ಭಾರತಕ್ಕೂ ಕೂಡ ಒಂದಷ್ಟು ಅನುಮಾನಗಳು ಇದ್ದೇ ಇದೆ. ಇದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇತ್ತೀಚೆಗೆ ನಮ್ಮ ಆರ್ಮಿ ಚೀಫ್ ಆಗಿರುವಂಥ ಉಪೇಂದ್ರ ದ್ವಿವೇದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದೇನು ಅಂತಂದರೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಾಹೇಬ್ರಿಗೆ ಇವತ್ತೇನು ಮಾಡ್ತಾ ಇದ್ದೀನಿ, ನಾಳೆ ನಾನೇನು ಮಾಡ್ತೀನಿ, ಇದು ಯಾವುದ್ರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಇದೇ ಕಾರಣದಿಂದ ಇವತ್ತು ವಿಶ್ವದಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಆಗ್ತಾ ಇದೆ. ಹೀಗಂತ ಉಪೇಂದ್ರ ದ್ವಿವೇದಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಮಿತ್ರರೇ, ಭಾರತದ ಆರ್ಮಿ ಚೀಫ್ ಇಂತಹ ಸ್ಟೇಟ್ಮೆಂಟ್ಗಳನ್ನು ಸಾಮಾನ್ಯವಾಗಿ ಕೊಡೋದಿಲ್ಲ. ಇನ್ನೊಂದು ದೇಶದ ರಾಜಕಾರಣದ ಬಗ್ಗೆ ಅವ್ರು ಯಾವತ್ತೂ ಕೂಡ ಮಾತನಾಡೋದಿಲ್ಲ. ಆದರೂ ಕೂಡ ನಮ್ಮ ಆರ್ಮಿ ಚೀಫ್ ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತಂದರೆ ಅದಕ್ಕೇನೋ ಒಂದು ಅರ್ಥ ಇರುತ್ತೆ. ಹಾಗಾದರೆ ಆ ಒಳ ಅರ್ಥ ಏನು? ಇದನ್ನು ನಾವು ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಇವತ್ತು ಟ್ರಂಪ್ ನಿರ್ಧಾರಗಳಿದಾವಲ್ಲ, ಇದು ಅಮೆರಿಕನ್ನರಿಗೆ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ನೈಜೀರಿಯಾವನ್ನೇ ತೆಗೆದುಕೊಳ್ಳಿ. ಈ ನೈಜೀರಿಯಾ ಪಶ್ಚಿಮ ಆಫ್ರಿಕಾದ ಒಂದು ದೇಶ. ಈ ನೈಜೀರಿಯಾಗೂ ಅಮೆರಿಕಾಗೂ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಆದರೆ ಇತ್ತೀಚೆಗೆ ಆ ನೈಜೀರಿಯಾದಲ್ಲಿ ಅಲ್ಲಿನ ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೇಲೆ ಅಟ್ಯಾಕ್ ಆಯಿತು.
ಅಲ್ಲಿ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಸಂಘರ್ಷ ನಡೀತಾ ಇದೆ. ಈ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿರುವ ಟ್ರಂಪ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ, ಒಂದು ವೇಳೆ ನೈಜೀರಿಯಾದಲ್ಲಿ ಇದೇ ರೀತಿಯಾಗಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೇಲೆ ಅಟ್ಯಾಕ್ಗಳು ನಡೀತಾ ಇದ್ರೆ ಅಮೆರಿಕದ ಸೇನೆ ಮಧ್ಯಪ್ರವೇಶ ಮಾಡುತ್ತೆ. ನಾನು ಈಗಾಗಲೇ ನಮ್ಮ ವಾರ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ, ಮುಂದಿನ ಆಕ್ಷನ್ಗೆ ಸಿದ್ಧವಾಗಿರಿ ಅಂತ ನಾನು ತಿಳಿಸಿದ್ದೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಒಬ್ಬ ಅಮೆರಿಕದ ಅಧ್ಯಕ್ಷನಾಗಿ ಇನ್ನೊಂದು ಅಲೈ ಕಂಟ್ರಿಯ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಯುದ್ಧದ ಧಮಕಿ ಹಾಕ್ತಾರೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಈಗ ನೈಜೀರಿಯಾ ಅಮೆರಿಕಾಗೆ ಅಲೈ ಕಂಟ್ರಿ, ಬಹಳ ಉತ್ತಮವಾದ ಸಂಬಂಧ ಇದೆ. ಇದಿಷ್ಟಕ್ಕೋಸ್ಕರವಾಗಿ ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ರೂ ಕೂಡ ಟ್ರಂಪ್ ಸುಮ್ಮನೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಟ್ರಂಪ್ ಅದನ್ನು ಪ್ರತಿಭಟಿಸಬಹುದು, ನೈಜೀರಿಯಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡಬಹುದು. ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಕ್ಲೋಸ್ ಡೋರ್ ಮೀಟಿಂಗ್ಗಳಲ್ಲಾಗುತ್ತೆ. ಅದನ್ನ ಬಿಟ್ಟು ಓಪನ್ ಆಗಿ ಟ್ರಂಪ್ ಯುದ್ಧದ ಧಮಕಿ ಹಾಕಿಬಿಟ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಸೇನೆಯನ್ನ ಕಳುಹಿಸಿದ್ರೂ ಕಳುಹಿಸಬಹುದು. ಯಾಕೆಂತಂದ್ರೆ ಟ್ರಂಪ್ಗೆ ಇವತ್ತು ಕ್ರಿಶ್ಚಿಯಾನಿಟಿ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಅಮೆರಿಕದ ರಾಜಕಾರಣದ ಪ್ರಮುಖ ಭಾಗ ಅವರದ್ದು. ಇದೇ ಕಾರಣದಿಂದ ನಾನು ಕ್ರಿಶ್ಚಿಯನ್ ಕಮ್ಯುನಿಟಿಯ ರಕ್ಷಕ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಟ್ರಂಪ್ ತನ್ನ ಸೇನೆಯನ್ನ ನೈಜೀರಿಯಾ ಕಳುಹಿಸಬಹುದು. ಟ್ರಂಪ್ಗೆ ಏನಾಗಿದೆ ಅಂತಂದ್ರೆ ತನ್ನ ವೈಯಕ್ತಿಕ ವರ್ಚಸ್ಸೇ ಮುಖ್ಯವೇ ಹೊರತು ಅಮೆರಿಕದ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇಂಪಾರ್ಟೆಂಟೇ ಆಗ್ತಾ ಇಲ್ಲ. ಇದೇ ಕಾರಣದಿಂದ ಭಾರತದ ಸೇನಾ ಮುಖ್ಯಸ್ಥರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ನಾವು ಬಹಳ ಅನ್ಸರ್ಟಿನಿಟಿಯ ನಡುವೆ ಬದುಕ್ತಾ ಇದ್ದೀವಿ. ಟ್ರಂಪ್ ಸಾಹೇಬರು ಏನು ತೀರ್ಮಾನ ಮಾಡ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ವತಃ ಟ್ರಂಪ್ ಅವರಿಗೆ ಗೊತ್ತಿಲ್ಲ ಅಂತ. ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಅಮೆರಿಕ ಅದರಲ್ಲಿ ಭಾಗಿಯಾದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಆ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾದರೆ ಭಾರತೀಯ ಸೇನೆ ಇದೆಲ್ಲದಕ್ಕೂ ರೆಡಿ ಆಗಿದೆಯಾ? ಸಡನ್ ಆಗಿ ಯುದ್ಧವನ್ನು ಎದುರಿಸೋದಕ್ಕೆ ಭಾರತೀಯ ಸೇನೆ ಎಷ್ಟು ಪ್ರಿಪೇರ್ ಆಗಿದೆ? ಈ ಪ್ರಶ್ನೆಯನ್ನ ಕೇಳೋದೇ ಆದ್ರೆ ಭಾರತೀಯ ಸೇನೆ 100% ರೆಡಿಯಾಗಿ ನಿಂತ್ಕೊಂಡಿದೆ. ಅದೇ ಕಾರಣದಿಂದಲೇ ಭಾರತ ಪದೇ ಪದೇ ಯುದ್ಧಾಭ್ಯಾಸಗಳನ್ನು ಮಾಡ್ತಾ ಇರುವಂತಹದ್ದು. ಭಾರತೀಯ ಸೇನೆ ಅಲರ್ಟ್ ಆಗಿರೋದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಆಪರೇಷನ್ ಸಿಂಧೂರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯವರ ಸ್ಟೇಟ್ಮೆಂಟ್ ಏನು? ನಾವು ಆಪರೇಷನ್ ಸಿಂಧೂರವನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಿಲ್ಲ, ಇದು ಜಾರಿಯಲ್ಲೇ ಇರುತ್ತೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇದು ರೀಸ್ಟಾರ್ಟ್ ಆಗಬಹುದು ಅಂತ. ಈ ಸೂಚನೆಯನ್ನ ನಮ್ಮ ಸೇನೆಗೂ ಕೂಡ ಕೊಡಲಾಗಿದೆ. ಇದೇ ಕಾರಣದಿಂದ ಭಾರತೀಯ ಸೇನೆಯ ಸ್ಟೇಟ್ಮೆಂಟ್ಗಳಲ್ಲೂ ಕೂಡ ಇದು ರಿಪೀಟ್ ಆಗ್ತಾ ಇದೆ. ಇದರಿಂದ ಏನ್ ಪರಿಣಾಮ ಆಗುತ್ತೆ ಕೇಳಿದ್ರೆ, ಭಾರತೀಯ ಸೇನೆ ಸದಾ ಸಿದ್ಧ ಸ್ಥಿತಿಯಲ್ಲಿರುತ್ತೆ. ಈ ಹಿಂದೆ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ 15 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡ್ವಿ. ನಾವೊಂದು ತಂತ್ರಗಾರಿಕೆಯನ್ನ ಮಾಡಿದ್ವಿ, ಸೇನೆ ಸ್ವಲ್ಪ ಮೈ ಕೊಡವಿ ಎದ್ದು ನಿಂತ್ಕೊಳ್ತು. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಯ್ತು. ಆದ್ರೆ ಈಗ ಹಾಗಾಗೋದಿಲ್ಲ. ಒಂದು ವೇಳೆ ಪೆಹಲ್ಗಾಮ್ನಂತಹ ಅಟ್ಯಾಕ್ ಮರುಕಳಿಸಿದ್ದೆ ಆದ್ರೆ ಭಾರತ ವಿತಿನ್ 24 ಅವರ್ಸ್ನಲ್ಲಿ ಪಾಕಿಸ್ತಾನಕ್ಕೆ ಹೊಡೆಯುತ್ತೆ. ಆಪರೇಷನ್ ಸಿಂಧೂರ ಜಾರಿಯಲ್ಲಿರುತ್ತೆ ಅಂತಂದ್ರೆ ಅದರ ಅರ್ಥವೇ ಅದು. ನಾವೀಗ ಟೈಮ್ ತೆಗೆದುಕೊಳ್ಳೋದಿಲ್ಲ. ನಮ್ಮ ಸೇನೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಿಪೇರ್ ಆಗಿ ನಿಂತ್ಕೊಂಡಿರುತ್ತೆ. ಇದಿಷ್ಟು ಮಾತ್ರ ಅಲ್ಲ, ಭಾರತ ಒಂದು ದೀರ್ಘಕಾಲದ ಯುದ್ಧಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದೆ. ಅದರಲ್ಲೂ ಏನು ಡೌಟ್ ಬೇಡ. ಅತಿ ಮುಖ್ಯವಾಗಿ ನಮ್ಮ ನೇವಿಯನ್ನ ಅದಕ್ಕೆ ರೆಡಿ ಮಾಡಲಾಗ್ತಾ ಇದೆ. ಉದಾಹರಣೆಗೆ ಇಸ್ರೋ ಒಂದು ಬಿಗ್ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತು. ಆ ಸ್ಯಾಟಲೈಟ್ನ ತೂಕ ಎಷ್ಟಿತ್ತು ಕೇಳಿದ್ರೆ 4400 kg. ಇದನ್ನು ಯಾಕೋಸ್ಕರವಾಗಿ ಲಾಂಚ್ ಮಾಡಲಾಯಿತು? ಭಾರತದ ನೇವಿಗೋಸ್ಕರವಾಗಿ. ನೇವಿಯ ಕಮ್ಯುನಿಕೇಶನ್ ಪರ್ಪಸ್ನಿಂದ GSAT-7R ಅನ್ನುವಂಥ ಒಂದು ದೊಡ್ಡ ಸ್ಯಾಟಲೈಟ್ ಅನ್ನ ಭಾರತದ ಇಸ್ರೋ ಲಾಂಚ್ ಮಾಡಿದೆ. ಇದು ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಈ ಭಾಗದಲ್ಲಿ ಭಾರತದ ನೇವಿಗೆ ಕಮ್ಯುನಿಕೇಶನ್ ದೃಷ್ಟಿಯಿಂದ ಬಹಳ ಹೆಲ್ಪ್ ಮಾಡುವಂತಹ ಸ್ಯಾಟಲೈಟ್. ಈ ಹಿಂದೆ ನಮ್ಮ ಏರ್ಫೋರ್ಸ್ಗೂ ಕೂಡ ಇಂತಹದೇ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗಿತ್ತು. ಹಾಗೆ ಭೂಸೇನೆಗೂ ಕೂಡ ಇಂತಹದೇ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ನಮ್ಮ ಇಸ್ರೋ ಲಾಂಚ್ ಮಾಡಿತ್ತು. ಅಂದರೆ ಈ ಮಾದರಿಯಲ್ಲಿ ಭಾರತ ರೆಡಿ ಆಗ್ತಾ ಇದೆ. ಪಾಕಿಸ್ತಾನ ಇದು ಯಾವುದೇ ರೀತಿಯಲ್ಲೂ ರೆಡಿ ಆಗ್ತಾ ಇಲ್ಲ. ಅವರ ಸೇನೆಗೆ ಇದನ್ನೆಲ್ಲ ಅಳವಡಿಸಿಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯನೂ ಇಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗಿ ಹೋಗ್ಬಿಟ್ಟಿದೆ. ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿಯೇ ಘೋಷಣೆ ಮಾಡಿದ್ರಲ್ವಾ, ನಮಗೆ ಯಾರೂ ಕೂಡ ಸಾಲ ಕೊಡೋದು ಬೇಕಾಗಿಲ್ಲ, ಯಾರಾದರೂ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಸಹಾಯ ಮಾಡಬೇಕು ಅಂತಂದರೆ ನಮಗೆ ಭಿಕ್ಷೆಯನ್ನು ಕೊಡಿ. ಇಲ್ಲಿ ಪಾಕಿಸ್ತಾನದ ಪ್ರಧಾನಿ ಭಿಕ್ಷೆ ಕೊಡಿ ಅಂತ ಕೇಳದೇ ಇರಬಹುದು, ಆದರೆ ಲಿಟ್ರಲಿ ಅದೇ ಮೀನಿಂಗ್ನಲ್ಲಿ ಕೇಳಿದ್ರು. ನಮಗೆ ಉಚಿತವಾಗಿ ಹಣವನ್ನು ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ರು. ಪಾಕ್ ಪ್ರಧಾನಿ ಯಾಕೆ ಹಾಗೆ ಹೇಳಿದ್ರು ಕೇಳಿದ್ರೆ, ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಗೊತ್ತಾ? ಒಂದು ಲೋನನ್ನು ಮಾಡೋದು, ಆ ಲೋನನ್ನು ತೀರಿಸೋದಕ್ಕೋಸ್ಕರವಾಗಿ ಮತ್ತೊಂದು ಲೋನನ್ನು ಮಾಡೋದು, ಆ ಲೋನನ್ನು ತೀರಿಸೋದಕ್ಕೆ ಇನ್ನೊಂದು ಲೋನ್, ಹೀಗೆ ಸಾಲವೆಂಬ ವಿಷವರ್ತುಲಕ್ಕೆ ಪಾಕಿಸ್ತಾನ ಸಿಕ್ಕಾಕೊಂಡಿದೆ. ಹೀಗಿರುವಾಗ ಭಾರತದಂತಹ ಒಂದು ದೈತ್ಯ ದೇಶವನ್ನ, ವಿಶ್ವದಲ್ಲಿ 4ನೇ ರ್ಯಾಂಕಿಂಗ್ ಅನ್ನು ಹೊಂದಿರುವಂತಹ ಒಂದು ಮಿಲಿಟರಿಯನ್ನು ಎದುರಿಸೋದಕ್ಕೆ ಪಾಕಿಸ್ತಾನ ಸಿದ್ಧ ಆಗೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದರೂ ಅವರು ಹುಂಬತನವನ್ನು ಯಾಕೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕದ ಬೆಂಬಲ, ಟ್ರಂಪ್ ಸಹಾಯಕ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ. ಆದರೆ ಟ್ರಂಪ್ ಸಹಾಯಕ ಬಂದೇ ಬರ್ತಾರಾ ಅಥವಾ ಉಲ್ಟಾ ಹೊಡಿತಾರಾ ಯಾರಿಗೂ ಕೂಡ ಗೊತ್ತಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ